ಎಲ್ಲರಿಗೂ ನಮಸ್ಕಾರ. ನಮ್ಮ ದೊಡ್ಡಿಗ್ಲೂರಲ್ಲಿ ಇದೇ 25ನೇ ತಾರೀಕಿಂದ ದೊಡ್ಡಿಗ್ಲೂರು ಕ್ರಿಕೆಟ್ ಕಪ್ ಸೀಸನ್ 1 ಅಂದರೆ ತಾಲೂಕು ಮಟ್ಟದ ಲೀಗ್ ಕಮ್ ನಾಕೌಟ್ ಮ್ಯಾಚಸ್ ಹಮ್ಮಿಕೊಂಡಿದ್ದಾರೆ. ಈ ಕ್ರಿಕೆಟ್ ಟೂರ್ನಿಯ ಒಂದು ವಿಶಿಷ್ಟತೆ ಏನು ಅಂತಂದರೆ ತುಂಬ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮನ. ಎಲ್ಲ ಕ್ರಿಕೆಟ್ ಟೂರ್ನಿಗಳಲ್ಲೂ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ, ನಾಲ್ಕನೇ ಬಹುಮಾನ ಅಂತ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡೋದು, ಬರೀ ಟೂರ್ನಮೆಂಟ್ಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಆದರೆ ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ ವಿಶೇಷವಾಗಿ ದೊಡ್ಡಿಗ್ಲೂರು ಗ್ರಾಮದ ನಮ್ಮ ಮಹಿಳಾ ಮಣಿಗಳಿದ್ದಾರೆ, ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ರಂಗೋಲಿ ಸ್ಪರ್ಧೆ ಆಗಿರಬಹುದು, ಅದ್ರ ಜೊತೆಗೆ ದೊಡ್ಡಿಗ್ಲೂರು ಶಾಲೆಯ ಏನು ನಮ್ಮ ಶಾಲಾ ಶಿಕ್ಷಕರಿದ್ದಾರೆ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು, ಅದ್ರ ಜೊತೆಗೆ 2025 ಮತ್ತು 26ನೇ ಸಾಲಿನ ನಮ್ಮ ಏನು PU ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ, ಮತ್ತು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಏನು ರಿಸಲ್ಟ್ ಅನೌನ್ಸ್ ಆಗ್ತದೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು. ಮತ್ತೊಂದು ವಿಶೇಷವಾಗಿ ರಾಜನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ಜಲಗಾರರಿಗೆ ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು. ಮತ್ತು ದೊಡ್ಡಿಗ್ಲೂರು ಶಾಲೆಯ ಎಲ್ಲ ನಮ್ಮ ಮಕ್ಕಳಿಗೆ ಪುಸ್ತಕನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು. ಅದ್ರ ಜೊತೆಗೆ ವಿಶೇಷವಾಗಿ ಟೂರ್ನಮೆಂಟ್ ಮುಗಿದಿದ್ದಿಲ್ಲ, ಅಂದರೆ ಮುಗಿದು ಒಂದು ದೊಡ್ಡ ವೇದಿಕೆ ಹಾಕಿ ಅಲ್ಲಿ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿ, ನಮ್ಮ ಸೀತಳ್ಳಿ ಹರೀಶ್ ಅವ್ರ ಕಡೆಯಿಂದ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿ ಅಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದೊಂದು ವಿನೂತನವಾದಂಥ ಕ್ರಿಕೆಟ್ ಟೂರ್ನಮೆಂಟ್. ನಾನು ಎಲ್ಲೂ ನೋಡಿರಲಿಲ್ಲ ನಮ್ಮ ಮಾಲೂರು ತಾಲೂಕಿನಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಟೂರ್ನಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ತುಂಬ ಅದ್ಭುತವಾಗಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮನ. ದಯವಿಟ್ಟು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಕ್ರೀಡಾ ಪ್ರೇಮಿಗಳಲ್ಲಿ, ಯಾರು ಕ್ರಿಕೆಟ್ ಕ್ರೀಡಾ ಪ್ರೇಮಿಗಳು, ನಿಮ್ಮೆಲ್ಲರನ್ನು ಮನವಿ ಮಾಡ್ತೇನೆ, ಆಸಕ್ತಿ ಇರ್ತಕ್ಕಂಥ ತಂಡಗಳು ದಯವಿಟ್ಟು ಈ ಟೂರ್ನಮೆಂಟಲ್ಲಿ ತಾವು ನೋಂದಣಿ ಮಾಡಿಸ್ಕೊಂಡು ಈ ಟೂರ್ನಮೆಂಟ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ. ಧನ್ಯವಾದ.